Very good afternoon to my dear viewers. Welcome to my YouTube channel. This is Arun Giredi here. In today's class, we would like to discuss the difference between investors and speculators. Same point, some only the word is different. Investment and speculation is a process. Investor and speculators are the persons. So that we can discuss the same difference between ಇನ್ವೆಸ್ಟರ್ ಆ್ಯಂಡ್ ಸ್ಪೆಕ್ಯುಲೇಟರ್. ಲಾಸ್ಟ್ ವಿಡಿಯೋದಾಗ ನಾವು ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸ್ಪೆಕ್ಯುಲೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಇಲ್ಲಿ ಏನರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಇನ್ವೆಸ್ಟರ್ ಮತ್ತು ಸ್ಪೆಕ್ಯುಲೇಟರ್. ಇನ್ವೆಸ್ಟ್ಮೆಂಟ್ ಈಸ್ ಅ ಆ್ಯಕ್ಟಿವಿಟಿ, ಇನ್ವೆಸ್ಟರ್ ಈಸ್ ಅ ಪರ್ಸನ್. ಸೊ ಅದು ಒಂದು ವರ್ಡ್ ಚೇಂಜ್ ಮಾಡಿ ಉಳ್ಕಿದ್ದು ಸೇಮ್ ಬರಿಬೋದು ನಾವು. ಸೊ ಆನ್ ದ ಸೇಮ್ ಪಾಯಿಂಟ್ ವಿ ಕ್ಯಾನ್ ಎಕ್ಸ್ಪ್ಲೇನ್ ಇನ್ ಬ್ರೀಫ್. ಇನ್ವೆಸ್ಟರ್ ಕ್ಯಾನ್ ಪ್ಲ್ಯಾನ್ ಫಾರ್ ಅ ಲಾಂಗ್ ಟರ್ಮ್ ಬಿಕಾಸ್ the investment he hold for a very long period of time. So investor always concentrate on investment for a longer duration. Same thing, speculator will always concentrate on shorter duration because he want to earn the money in a very few days. You can say only 1 or 2 days, like that. Very short span of time he will think to get the return, isn't it? ಅಂದರೆ ಏನು ಹೇಳ್ತಾರೆ ಅವರು, ಹೂಡಿಕೆದಾರರು ದೀರ್ಘಾವಧಿಗೆ ಹೂಡಿಕೆಯನ್ನು ಮಾಡಿ ಲಾಭವನ್ನು ಗಳಿಸ್ಬೇಕನ್ನೋ ಅಭಿಲಾಷೆಯನ್ನು ಹೊಂದಿರ್ತಾರೆ. ಆದರೆ ಸಟ್ಟ ವ್ಯಾಪಾರಿ ಇದ್ದಂಥವ್ರು ಏನು ಮಾಡ್ತಾರಂದ್ರೆ ಕಡಿಮೆ ಅವಧಿಗೆ ಹೂಡಿಕೆ ಮಾಡಿ ಲಾಭವನ್ನು ಪಡಿಬೇಕು ಅಂತ ಬಯಸ್ತಾರೆ. ಆಮೇಲೆ ರಿಸ್ಕ್, ಆ್ಯಸ್ ಯು ಆಲ್ರೆಡಿ ನೋ ದ್ಯಾಟ್ ಇನ್ವೆಸ್ಟರ್ ಅಜ್ಯೂಮ್ ಓನ್ಲಿ ಮಾಡ್ರೇಟ್ ರಿಸ್ಕ್, ಬಟ್ ಇನ್ ಕೇಸ್ ಆಫ್ ಅ ಸ್ಪೆಕ್ಯುಲೇಟರ್ ಹಿ ಆಲ್ವೇಸ್ ಅಜ್ಯೂಮ್ ಹೈ ರಿಸ್ಕ್. ಇನ್ ಕೇಸ್ ಆಫ್ ಅ ಇನ್ವೆಸ್ಟರ್ ಹಿ ಈಸ್ ಟೇಕಿಂಗ್ ಲೆಸ್ ರಿಸ್ಕ್ ಅನ್ನೋಕ್ಕಿಂತ ಮಾಡ್ರೇಟ್ ರಿಸ್ಕ್ ಅಂತ ನಾವಲ್ಲಿ ಕರಿಬೋದು. ಸೊ ಹೂಡಿಕೆದಾರ ಯಾವಾಗಲೂ ಮಧ್ಯಂತರದ ಅಪಾಯವನ್ನು ಎದುರಿಸಲು ಬಯಸ್ತಾನೆ, ಅಂದರೆ ಕಡಿಮೆ ಅಪಾಯವನ್ನು ತೆಗೆದುಕೊಳ್ಳಲು ಬಯಸ್ತಾನೆ. ಆದರೆ ಸಟ್ಟ ವ್ಯಾಪಾರಿ ಇದ್ದಂಥವು ಯಾವಾಗಲೂ ಹೆಚ್ಚಿನ ರೀತಿಯಲ್ಲಿ ಅಪಾಯವನ್ನು ಎದುರಿಸಿ ಲಾಭವನ್ನು ಮಾಡ್ಕೋಬೇಕು ಅಂತ ಬಯಸ್ತಾನೆ. ಇನ್ ಕೇಸ್ ಆಫ್ ಅ ರಿಟರ್ನ್, ಇನ್ವೆಸ್ಟರ್ ಆಲ್ವೇಸ್ ಹ್ಯಾವ್ ಟು ಟೇಕ್ moderate return associated with limited risk because investor is taking the less risk. So if he taking the less risk, similarly what we have to understand, the return is also less ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ವೆಸ್ಟರ ಕಡಿಮೆ ಅಪಾಯವನ್ನು ಎದುರಿಸಿರ್ತಾನೆ. ಯಾವಾಗ ಇನ್ವೆಸ್ಟರ್ ಕಡಿಮೆ ಅಪಾಯವನ್ನು ಎದುರಿಸಿರ್ತಾನೆ ಅವಂಗೆ ರಿಟರ್ನ್ ಕೂಡ ಏನಿರುತ್ತೆ ಕಡಿಮೆ ಬರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ವೆರಾಸ್ ಇನ್ ಕೇಸ್ ಆಫ್ ಅ ಸ್ಪೆಕ್ಯುಲೇಟರ್ ಹಿ ಆಲ್ವೇಸ್ ಅಜ್ಯೂಮ್ ಅ ಹೈ ರಿಸ್ಕ್. ಸೊ ಸಿಮಿಲರ್ಲಿ ದ ಹೈ ರಿಟರ್ನ್ ಈಸ್ ಆಲ್ಸೋ ಪಾಸಿಬಲ್. ಯಾಕೆಂದರೆ ಸಟ್ಟ ವ್ಯಾಪಾರಿ ಇದ್ದಂಥವ ಹೆಚ್ಚಿನ ರೀತಿಯಲ್ಲಿ ಅಪಾಯವನ್ನು ಎದುರಿಸಿರ್ತಾನೆ. ಸೊ ಹಾಗಾಗಿ ಅವ್ಗೆ ಹೆಚ್ಚಿನ ರೀತಿಯಲ್ಲಿ ಲಾಭ ಆಗುತ್ತೆ. ಇನ್ ಕೇಸ್ ಆಫ್ ಅ ಡಿಸಿಷನ್, ಇನ್ವೆಸ್ಟರ್ ಆಲ್ವೇಸ್ ಕನ್ಸಿಡರ್ ದ basic factor to evaluate the performance of a company regularly. Means he is taking the decision on the basis of basic factors. What are the basic factor? Earning capacity of the firm is a basic factor. Andre endre investor take the decision only when the firm is in profit annang. Okay, but speculator consider the inside information and the market behavior. So speculator not consider the profitability, he is consider how the market behaves. In simple word, earning capacity of the firm is dependent to investors. Market behavior is dependent to speculator for decision making. Andre investor will take the decision after analysis of the profitability of the firm, whereas the speculator will take the decision after analysis of the market behavior ಅಂತ ನಾವಲ್ಲಿ ಹೇಳ್ಬೋದು. ಹೂಡಿಕೆದಾರರು ಯಾವಾಗಲೂ ಸಂಸ್ಥೆಯಲ್ಲಿ ನಿರಂತರ ಲಾಭ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನು ಪರಿಗಣಿಸಿ ನಿರ್ಧಾರ ತೆಗೆದುಕೊಳ್ತಾರೆ. ಆದರೆ ಸಟ್ಟ ವ್ಯಾಪಾರಿಗಳಿದ್ದಂಥವ್ರು ಯಾವಾಗಲೂ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಮಾರುಕಟ್ಟೆ ಯಾವ ರೀತಿ ನಡ್ಕೊಳ್ಳುತ್ತೆ ಅದರ ಆಧಾರದ ಮೇಲೆ ಅವರು ಏನು ತಗೋತಾರೆ, ನಿರ್ಧಾರವನ್ನು ತಗೋತಾರೆ. ಮಾರುಕಟ್ಟೆ ಒಂದು ವೇಳೆ ಉತ್ತಮವಾಗಿದ್ದರೆ ಅಂದರೆ ಅವ್ರ ಪರವಾಗಿ ಇತ್ತಂದ್ರೆ ಅವ್ರು ತೆಗೆದುಕೊಳ್ಳುವ ನಿರ್ಧಾರ ಪಾಸಿಟಿವ್ ಇರುತ್ತೆ. ಒಂದು ವೇಳೆ ಮಾರ್ಕೆಟ್ ಬಿಹೇವಿಯರ್ ನೆಗೆಟಿವ್ ಆಯಿತು ಅಂದ್ರೆ they are not ready to take the positive decision. Similarly, fund, investor always use own fund and he try to avoid the borrowed fund because he don't want to take much risk for a long term, because he is investing in a long term. If you take the borrowed fund in a long term, what will happen? You are ready to give the interest for a very long period of time. That's why investor always don't want to take the borrowed fund ಅಂತ ನಾವಲ್ಲಿ ಹೇಳ್ತೇವೆ. ಹೂಡಿಕೆದಾರರು ಯಾವಾಗಲೂ ಸ್ವಂತ ಬಂಡವಾಳವನ್ನು ಉಪಯೋಗಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಸಾಲದ ಬಂಡವಾಳವನ್ನು ಅವ್ರು ತೊಗೊಳಕ್ಕೆ ಬಯಸಂಗಿಲ್ಲ. ಯಾಕೆಂದರೆ ದೀರ್ಘಾವಧಿಗೆ ಇರೋದರಿಂದ ಹೂಡಿಕೆ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಲಾಂಗ್ ಟರ್ಮ್ ಇರೋದರಿಂದ ಬೆನಿಫಿಟ್ ಆಗೋದ್ರ ಬಗ್ಗೆ ವಿಚಾರ ಮಾಡ್ತಾರೆ. ಲಾಂಗ್ ಟರ್ಮ್ಗೆ ನಿಮಗೆ ಕಂಟಿನ್ಯೂಸ್ ಆಗಿ ಇಂಟ್ರೆಸ್ಟ್ ಕೊಟ್ಕೋತ ಹೋದ್ರಿ ಅಂದರೆ ಉಪಯೋಗ ಆಗೋದಿಲ್ಲ. ಹಾಗಾಗಿ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಲಾಂಗ್ ಟರ್ಮ್ ಇರೋದ್ರಿಂದ ಓನ್ ಫಂಡ್ ಇರುತ್ತೆ. ವೆರ್ ಆ್ಯಸ್ ಸ್ಪೆಕ್ಯುಲೇಟರ್ ವಿಲ್ ಆಲ್ವೇಸ್ ಟ್ರೈ ಟು ಬಾರೋ ದ ಫಂಡ್ ಬಿಕಾಸ್
he is having a less resource with him. That is one point. At the same time, he is concentrating only for short duration. For short duration, if you borrow the money, that is okay. For long term, if you borrow the money, that is burden to you, isn't it? ಅಂದರೆ ನೀವು ದೀರ್ಘಾವಧಿಗೆ ಸಾಲ ತೊಗೊಂಡ್ರೆ ಅದು ನಿಮಗೆ ಉಪಯೋಗ ಆಗಂಗಿಲ್ಲ, ಅಲ್ಪಾವಧಿಗೆ ಸಾಲ ತೊಗೊಂಡ್ರೆ ನಿಮ್ಗೆ ಉಪಯೋಗ ಆಗುತ್ತೆ ಮತ್ತು ನೀವು ಅದನ್ನು ಬೇಗ ತೀರಿಸ್ಬೋದು. ಆಮೇಲೆ ಸೇಫ್ಟಿ, ಇನ್ವೆಸ್ಟರ್ ವಿಲ್ ಆಲ್ವೇಸ್ ಚೂಸ್ ಇನ್ವೆಸ್ಟ್ಮೆಂಟ್ ಆಲ್ಟರ್ನೇಟಿವ್ ಸೊ ದ್ಯಾಟ್ ಹಿ ಈಸ್ ಅ ವೆರಿ ಸೇಫ್ ಇನ್ ಮೋಡ್ ಅಂತ. ಅಂದರೆ ಯು ಶುಡ್ ಆಲ್ವೇಸ್ ಸೆಲೆಕ್ಟ್ ದ ಸೆಕ್ಯೂರಿಟಿ ವಿಚ್ ಈಸ್ ಹ್ಯಾವಿಂಗ್ ಅ ಹೈಯೆಸ್ಟ್ ಸೇಫ್ಟಿ. ಅಂದರೆ ಇನ್ವೆಸ್ಟರ್ ಇದ್ದಂಥವು ಏನು ಮಾಡ್ತಾನೆ ರೀ, ಸೆಕ್ಯೂರಿಟೀಸನ್ನು ಸೆಲೆಕ್ಟ್ ಮಾಡೋ ಸಂದರ್ಭದಲ್ಲಿ ಯಾವ ಸೆಕ್ಯೂರಿಟೀಸ ಪ್ರಾಫಿಟ್ ಇರ್ತಾವ, ಯಾವ ಸೆಕ್ಯೂರಿಟೀಸ ಸೇಫ್ಟಿ ಇರ್ತಾವ, ಅಂಥವುಗಳನ್ನ ಏನು ಮಾಡ್ತಾನೆ ಹುಡುಕಿ ಸೆಲೆಕ್ಟ್ ಮಾಡಿ ಏನು ಮಾಡ್ತಾನೆ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಆದರೆ ಸ್ಪೆಕ್ಯುಲೇಷನ್ ಒಳಗೆ ಹಂಗಾಗಂಗಿಲ್ಲ. ಸೊ ಹಿ ಕ್ಯಾನ್ ಇನ್ವೆಸ್ಟ್ ದ ಮನಿ ಆ್ಯಂಡ್ ಹಿ ವಿಲ್ ಟೇಕ್ ದ ರ್ಯಾಷನಲ್ ಡಿಸಿಷನ್. ಇಫ್ ದೆರ್ ಈಸ್ ಅ ಪ್ರಾಫಿಟ್ ಹಿ ವಿಲ್ ಗೆಟ್ ಇಟ್, ಅದರ್ವೈಸ್ ಇಟ್ ಈಸ್ ಓಕೆ. ಇನ್ನೂ ಒಂದು ಪಾಯಿಂಟ್ ಬರಿಬೋದು. ಎಕ್ಸಾಂಪಲ್ ಆಫ್ ಅ ಇನ್ವೆಸ್ಟರ್, ಯು ಕ್ಯಾನ್ ಟೆಲ್ ದ ಶೇರ್ ಹೋಲ್ಡರ್ ಈಸ್ ದ example of investor. Speculator, there are so many speculators like a bull, bear, stag, lame duck. These are the speculators. So ಇವ್ರಿಗೆಲ್ಲ ಏನಂತ ಕರಿತೀವಿ ನಾವು, ಸ್ಪೆಕ್ಯುಲೇಟರ್ಸ್ ಅಂತ ಕರಿತೀವಿ. ಯಾರ್ಯಾರಿಗೆ, ಬುಲ್, ಬಿಯರ್, ಸ್ಟ್ಯಾಗ್ ಮತ್ತು ಲೇಮ್ ಡಕ್. ಸೊ ದೀಸ್ ಪರ್ಸನ್ಸ್ ಆರ್ ಕಾಲ್ಡ್ ಆಸ್ ಅ ಸ್ಪೆಕ್ಯುಲೇಟರ್ಸ್ ಅಂತ ನಾವಲ್ಲಿ ಕರಿಬೋದು. ಓಕೆ, ಇವ್ರಿಗೆ ಏನಂತ ಕರಿತೀವಿ ನಾವು, ಸ್ಪೆಕ್ಯುಲೇಟರ್ಸ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಯಾರ್ಯಾರಿಗೆ ಸ್ಪೆಕ್ಯುಲೇಟರ್ ಅಂತೀವಿ, ಬುಲ್, ಬಿಯರ್, ಸ್ಟ್ಯಾಗ್ ಮತ್ತು ಲೇಮ್ ಡಕ್. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಅ ಡಿಫರೆನ್ಸ್ ಬಿಟ್ವೀನ್ ಇನ್ವೆಸ್ಟರ್ ಆ್ಯಂಡ್ ಸ್ಪೆಕ್ಯುಲೇಟರ್. ರಿಮೈನಿಂಗ್ ವಿಲ್ ಸೇ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.